ತುಂಬಾ ಸ್ಪೈಸಿ ಹಾಗೆ ದೇಹಕ್ಕೆ ತಂಪು ಕೊಡುವಂತಹ ಶರ್ಬತ್ ನೀವು ಯಾವತ್ತಾದರೂ ಕುಡಿದಿದ್ದೀರಾ? ಇವತ್ತು ನಾನು ಅದನ್ನು ಹೇಳಬೇಕಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಕೇರಳ ಸ್ಪೆಷಲ್ ಆಗಿರುವ ಕುಲ್ಕಿ ಶರ್ಬತ್ ಅಂತ ಹೇಳಿ ಕುಡಿಯೋಕ್ಕೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಇದು ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಇದನ್ನು ಮಕ್ಕಳಿಗೆ ಕೊಡೋಕ್ಕೂ ತುಂಬಾ ಒಳ್ಳೆಯದು ಕೂಡ. ಆರೋಗ್ಯ ದೃಷ್ಟಿಯಿಂದನೂ ಕೂಡ ಇದು ಒಳ್ಳೆಯದೇ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. 1 ಸ್ಪೂನ್ ಸಬ್ಜಿ ತೊಗೊತಾ ಇದ್ದೀನಿ ನಾನು. ಸಬ್ಜಿನ ನೀರೊಳಗಡೆ ಹಾಕಿ ನೆನೆಸಬೇಕು. ಇದು ಬೇಗನೆ ನೆನೆಯುತ್ತೆ. ನೋಡಿ, ಈ ಥರ ನೆನೆಸ್ಕೊಬೇಕು. ಇದೇ ನೀವು ಎಷ್ಟೊತ್ತೇ ನೆನೆಸ್ಕೊಳೋದು ಬೇಕಾಗಿಲ್ಲ, 5 ನಿಮಿಷದಲ್ಲೇ ಚೆನ್ನಾಗಿ ನೆಂದು ಬಿಡುತ್ತೆ. ಇಲ್ಲಿ ನಾನು ಶರ್ಬತ್ ಮಾಡೋಕ್ಕೆ 1 ಗ್ಲಾಸ್ ತೊಗೊತಾ ಇದ್ದೀನಿ. ಅದಕ್ಕೆ ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಳ್ಳಿ, ಬೇಗನೆ ಕರಗುತ್ತೆ. ಇಲ್ಲ ನಾವು ಸಕ್ಕರೆನೇ ಹಾಕ್ಕೊತೀವಿ ಚೆನ್ನಾಗಿ ಕಲಿಸ್ಕೊತೀವಿ ಅಂತಂದರೆ ಸಕ್ಕರೆನ ಹಾಕ್ಕೊಳ್ಳಿ. ನಾವು ನೆನೆಸಿರುವಂತಹ ಸಬ್ಜಿನ ಹಾಕ್ಕೊತಾ ಇದ್ದೀನಿ ಇಲ್ಲಿ. ಇಲ್ಲಿ ನಾನು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಇದು ಹುಳಿ ಹಾಗೆ ಖಾರವಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು. ನಾನಿಲ್ಲಿ ನೋಡೋಕ್ಕೆ ಚೆನ್ನಾಗಿ ಕಾಣಲಿ ಅಂತೇಳಿ ಒಂದು ಸ್ವಲ್ಪ ನಿಂಬೆಹಣ್ಣು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಮೆಣಸಿನ್ಕಾಯಿನ ಮಧ್ಯದಲ್ಲಿ ಸಿಳ್ಕೊಂಡು ಹಾಕ್ಕೊತಾ ಇದ್ದೀನಿ. ಶರ್ಬತ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿ ಹಾಕ್ಕೊತೀನಿ. ಪುದೀನನ ಹಾಕ್ಕೊಂಡು ಚೆನ್ನಾಗಿ ಸ್ಪೂನ್ ತೊಗೊಂಡು ಕಲಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಕುಲ್ಕೊಳ್ಳಿ. ಚೆನ್ನಾಗಿ ಕುಲ್ಕೋಬೇಕು ಅದಕ್ಕಂತಲೇ ಕುಲ್ಕಿ ಶರ್ಬತ್ ಅಂತೇಳಿ ಹೆಸರಿಟ್ಟಿದ್ದಾರೆ. ನಾನಿಲ್ಲಿ ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಿಸ್ಕೊಂಡೆ ಕುಲ್ಕಿ ಶರ್ಬತ್ ರೆಡಿ. ಟೇಸ್ಟಿಯಾಗಿರುತ್ತೆ, ಕುಡಿದು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ.